ಶರಣು 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 ನಿಮ್ಮ ಭಾವಕ್ಕೆ ನಿಮ್ಮ ಭಕ್ತಿಗೆ ನಿಮ್ಮ ಕಾಯಕಕ್ಕೆ ಶರಣು ನಿಮ್ಮ ದಾಸೋಹಕ್ಕೆ ನಿಮ್ಮ ನುಡಿಗೆ ನಿಮ್ಮ ಕಲ್ಯಾಣಕ್ಕೆ ಶರಣು ನೀಡುವುದರ ಮೂಲಕ ಚಾಲನೆ ನೀಡಿದಂತಹ ಎಲ್ಲ ಗಣ್ಯರಿಗೂ ಮತ್ತೊಮ್ಮೆ ಧನ್ಯವಾದಗಳು. ಈಗ ಉದ್ಘಾಟನಾ ನುಡಿಗಳನ್ನು ನೆರವೇರಿಸಿಕೊಡಬೇಕಾಗಿ ಇಂದಿನ ಕಾರ್ಯಕ್ರಮದ ಮುಖ್ಯ ಕೇಂದ್ರ ಬಿಂದುವಾಗಿರುವಂತಹ ಶ್ರೀಯುತ ನಿವೃತ್ತ ನ್ಯಾಯಮೂರ್ತಿಗಳಾದಂತಹ ಶ್ರೀಯುತ ಅರಳಿ ನಾಗರಾಜ್ ಗಂಗಾವತಿ, ವಿಶ್ರಾಂತ ಹೈಕೋರ್ಟ್ ನ್ಯಾಯಾಧೀಶರು, ಬೆಂಗಳೂರು, ಇವರಲ್ಲಿ ಸವಿನಯ ಕೋರಿಕೆ. ಓಂ ಶ್ರೀ ಗುರು ಬಸವಲಿಂಗಾಯ. ಬಸವಾದಿ ಶರಣರನ್ನು ಸ್ಮರಿಸುತ್ತಾ ನನಗೆ ಶಿಕ್ಷಣ ಸಂಸ್ಕಾರ ನೀಡಿದ ಎಲ್ಲ ಶಿಕ್ಷಕರನ್ನು ಗುರು ಹಿರಿಯರನ್ನು ನೆನಪಿಸಿಕೊಳ್ಳುವುದು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ಸನ್ಮಾನ್ಯ ಕುಮಾರಸ್ವಾಮಿ ಅವರೇ, ಈ ಶಾಲೆಯ ಮುಖ್ಯ ಶಿಕ್ಷಕರಾದ ಲೋಹಿತೇಶ್ವರವರೇ, ವೇದಿಕೆ ಮೇಲಿರುವ ಇತರ ಗಣ್ಯರೇ, ಎಲ್ಲರ ಹೆಸರು ಯಾಕೆ ತಗೊಳ್ಳಿಲ್ಲ ಅಂದ್ರೆ ನೆನೆಸ್ಕೊಟ್ಟ ತೊಳೆದು ಮುಗಿಸ್ಬಿಟ್ರು. ಈ ಶಾಲೆಯ ಬೋಧಕೇತರ ಶರಣ ಶರಣೆಯರೇ, ಭವ್ಯ ಭಾರತದ ಭಾವಿ ನಾಗರಿಕರಾಗಲಿರುವ ಮುದ್ದು ನನ್ನ ಮೊಮ್ಮಕ್ಕಳಲ್ಲ, ನನ್ನ ಪ್ರೀತಿಯ ಮೊಮ್ಮಕ್ಕಳಾದ ವಿದ್ಯಾರ್ಥಿನಿಯರೇ, ನಿಮ್ಮೆಲ್ಲರಿಗೂ ಪ್ರೀತಿಪೂರ್ವಕ ಶರಣಾರ್ಥಿಗಳು. ನಮ್ಮ ಶಾಲೆಯಲ್ಲಿ 126ನೇ ಕಾರ್ಯಕ್ರಮ ಯಾವುದು? ಶಾಲೆಗಳಿಗೆ ವಚನಗಳ ನುಡಿಗೆ. ಹಾಗಾದ್ರೆ ಏನು? ಶಾಲೆಗಳ ಕಡೆಗೆ ವಚನಗಳೇ ನಡೆದು ಬರ್ತವೆ. ನೀವು ವಚನಗಳ ಕಡೆಗೆ ನಡೆಯೋದು ಬೇಡ. ಒಂದು ಮಾತು ಹೇಳ್ತಾರ, ಮುಸ್ಲಿಮೇ ಮುಲ್ಲಾನಂತ ಹೋಗ್ತಿರ್ತಂತೆ ನಮ್ಮ. ಹಾಗೆ ಶರಣ ವಿಶ್ವವಚನ ಫೌಂಡೇಶನ್ ಅವರು ಸತತವಾಗಿ 125 ಕಾರ್ಯಕ್ರಮಗಳನ್ನು ಮುಗಿಸಿ 126ನೇ ಕಾರ್ಯಕ್ರಮಗಳಲ್ಲಿ ಈ ಶಾಲೆಗೆ ವಚನಗಳ ಮಹತ್ವ ಎಷ್ಟು ಅಂತ ಹೇಳಿದರೆ, ಇವತ್ತು ನಾನು ಇಲ್ಲಿ ನಿವೃತ್ತ ಹೈಕೋರ್ಟ್ ನ್ಯಾಯಾಧೀಶನಾಗಿ ಹೋಗಿದ್ದಲ್ಲ, ಏನನ್ಸ್ತದೆ ನಿಮಗೆ? ಖುಷಿ ಯಾಕಾಗ್ತದೆ? ಏನಾದರೂ ಒಂದು ಸಾಧನೆ ಮಾಡಿದ್ದಾನೆ ಮನುಷ್ಯ ಅಲ್ಲ. ಸಾಧನೆ ಮಾಡಿರಲಿಲ್ಲ ಅಂತ ಹೇಳಿದ್ರೆ ನನ್ನ ಗದಗಿನಿಂದ ಇಲ್ಲಿವರೆಗೂ ಬಹಳ ಕರಿತಿರ್ಲಿಲ್ಲ. ನನಗೆ 5 ಜನ ತಮ್ಮಂದಿರ್ದಾರ. ಹಗಲೆಲ್ಲ ನಮ್ಮ ಅಣ್ಣನ ಕರಿತೀರಿ, ನಮ್ಮನ್ನೇ ಒಂದ್ಸತಿ ಕರೆಯಲಿಲ್ಲ ಅಂತ ಯಾರು ಅಂತ ಹೇಳಿದ್ರೆ ಏನಂತಾರ? ಆತನಿಗಿರೋ ವ್ಯಕ್ತಿತ್ವ ನಿಮಗಿಲ್ಲಪ್ಪ, ಆದ್ದರಿಂದ ನಿಮ್ಮನ್ನು ಕರೆದಿಲ್ಲ ಅಂತ. ಇದು ಹೆಂಗ್ ಬಂತಿದು? ಇಂಥ ವ್ಯಕ್ತಿತ್ವ ಹೆಂಗ್ ಬಂತು? ನೀವು ಬಹಳ ಉತ್ತಮ ವಾತಾವರಣದಲ್ಲಿ ಓದ್ತಾ ಇದ್ದೀರಿ. ನಾನು 1-2ನೇ ಕ್ಲಾಸ್ 3ನೇ ಕ್ಲಾಸ್ ಓದುವಾಗ ನೆಲದ ಮೇಲೆ ಒಂದು ಚಾಪೆ ಹಾಕಿ, ಆ ಚಾಪೆ ಮೇಲೆ ಕೂಡಬೇಕು, ತೊಡೆ ಮೇಲೆ ಪಾಠ್ಯ ಪುಸ್ತಕ ಇಟ್ಕೊಂಡು ಬರೀಬೇಕು, ಸರ್ ಕೇಳಬೇಕು. 5ನೇ ತರಗತಿ ಹೋದ್ಮೇಲೆ ಬೆಂಚ್ ಮೇಲೆ ಕೊಡಬೇಕು, ಡೆಸ್ಕ್ ಇಲ್ಲ ಬಂದು. 8ನೇ ತರಗತಿಗೆ ಬಂದಾಗ ಡೆಸ್ಕ್. ಇಂಥ ವಾತಾವರಣದಲ್ಲಿ ನಾವು ಓದುತ್ತೇವೆ. ನೀವು ಅತ್ಯುನ್ನತ ಗುಣಮಟ್ಟದ ಶಾಲೆಗೆ ಹೋಗ್ತಾ ಇದ್ದೀರಿ. ನೀವೇನಾಗಬೇಕು? ನನಗಿಂತ ಎತ್ತರ ಸ್ಥಾನಕ್ಕೆ ಹೋಗ್ಬೇಕಿಲ್ಲ? ಹೋಗ್ಬೇಕು. ಇವತ್ತು ನೀವೊಂದು ಕನಸು ಕಾಣಬೇಕು. ಏನು? ಒಂದು 25, 30, 40 ವರ್ಷ ಆದ್ಮೇಲೆ ಇದೇ ಶಾಲೆಗೆ ನಾನು ಮುಖ್ಯ ಅತಿಥಿಯಾಗಿ ಬರಬೇಕು. ಅವತ್ತಿನ ಪ್ರಿನ್ಸಿಪಾಲ್ ನಾನು ಸ್ವಾಗತ ಮಾಡಬೇಕು. ಅವತ್ತಿನ ವಿದ್ಯಾರ್ಥಿಗಳು ನನ್ನ ಮಾತುಗಳನ್ನು ಲಕ್ಷ್ಯ ಕೊಟ್ಟು ಕೇಳುವಾಗ ಇದು ನಿಮ್ಮ ಕನಸು ಕಾಣ್ತೀರಿ? ಈ ಕನಸು ನನಸನ್ನಾಗಿ ಮಾಡಿದ್ದು ಯಾರು ಅಂತ ಹೇಳಿದ್ರೆ ಬಸವಾದಿ ಶರಣರ ವಚನ. ನೀನೊಲಿದರೆ ಕೊರಡು ಹೋದಯ್ಯ, ಕೊರಡು ಹಯ್ಯನ ಹೋದ. ಗೊತ್ತೈತಲ್ಲ ವಚನ ಅಂದರೆ ಅಸಾಧ್ಯವಾದದ್ದು ಸಾಧ್ಯವಾಗ್ತದೆ, ಕಷ್ಟ ಸಾಧ್ಯವಾದದ್ದು ಸುಲಭ ಸಾಧ್ಯವಾಗ್ತದೆ. ನಾನು BSc ಫಸ್ಟ್ ಇಯರ್ ಪಾಸ್ ಆದೆ, 2 ವರ್ಷ ಕಾಲೇಜ್ ಬಿಟ್ಟೆ. ಸೆಕೆಂಡ್ ಇಯರ್ BA ಬದಲು ಮಾಡಿ ದೇವರಾಣಿ ನೀವು ಫೇಲ್ ಆಗ್ತೀವಿ ಅಂದರು. ಯಾಕಂದ್ರೆ ಸೈನ್ಸ್ ಸಬ್ಜೆಕ್ಟ್ಸ್ ಓದ್ತಿರೋದು.
ಒಮ್ಮೆಲೆ ಆರ್ಟ್ಸ್ ಸಬ್ಜೆಕ್ಟ್ ಎಕನಾಮಿಕ್ಸ್, ಪೊಲಿಟಿಕಲ್ ಸೈನ್ಸ್, ಸೋಷಿಯಲ್ ಏನು ಗೊತ್ತಿಲ್ಲ. ಅಸಾಧ್ಯವಾದದ್ದು ಸಾಧ್ಯ ಆಗ್ತದೆ ಅಂತ ಬಸವಣ್ಣವ್ರು ಹೇಳಿದ್ದಾರೆ. ನಾನು ಅದನ್ನು ನಂಬಿದ್ದೀನಿ, ನಾನು ಸಾಧ್ಯಗೊಳಿಸಿ ತೋರಿಸ್ತೀನಿ ಅಂತ ಪಾಸ್ ಆಗಿಬಿಟ್ಟೆ. ಆನಂತರ 7 ವರ್ಷ ಕಾಲೇಜ್ ಬಿಟ್ಟೆ ಮತ್ತೆ ಮುಂದೆ ಓದಕ್ಕೆ ಹೋಗ್ಲಿಲ್ಲ. MA ಮಾಡಲಿಲ್ಲ, ಏನು ಮಾಡಲಿಲ್ಲ. 7 ವರ್ಷ ಆದಮೇಲೆ ಒಬ್ಬ ಮಗ ಹುಟ್ಟಿಂದ LLB ಅಡ್ಮಿಷನ್ ಮಾಡಿಸ್ತೀನಿ. ಈಗೇನು ಓದ್ತಿದ್ದೀನಿ ಮದುವೆ ಆದಮೇಲೆ ಅಂದರು. ನಾನು ಓದ್ತಿರೋ ಇಲ್ಲೋ ನೋಡ್ರಿ, ಮತ್ತೆ ಅದೇ ವಚನ ನನ್ನ ಸಹಾಯ ಬಂತು. LLB ಪಾಸ್ ಆದೆ, ವಕೀಲ ವೃತ್ತಿ ಶುರು ಮಾಡಿದೆ. 9 ವರ್ಷ ಮುಗಿಯೋದ್ರೊಳಗಾಗಿ ಜಡ್ಜಾದೆ, ನೇರವಾಗಿ ಜಿಲ್ಲಾ ನ್ಯಾಯಾಧೀಶನಾಗಿ ಇವತ್ತು ನಿಮ್ಮ ಬಂದಿದ್ದೀನಿ. ಇದಕ್ಕೆ ಕಾರಣ ಬಸವಾದಿ ಶರಣರ ವಚನಗಳು. ತಂದೆ ನೀನು ತಾಯಿ ನೀನು ಯಾರಿಗೆ ಗೊತ್ತಿಲ್ಲ? ತಂದೆಯಲ್ಲೇ ದೇವರನ್ನು ಕಾಣು, ತಾಯಿಯಲ್ಲೇ ದೇವರನ್ನು ಕಾಣು, ಬಂಧು ಬಳಗದವರಲ್ಲಿ ದೇವರನ್ನು ಕಾಣು, ಎಲ್ಲ ಪ್ರಕೃತಿಯಲ್ಲಿಯೇ ದೇವರನ್ನು ಕಾಣು. ಪ್ರಕೃತಿಯೇ ದೇವರು, ಪ್ರಕೃತಿಯೇ ದೈವ. ಇದು ವಚನ ಹೇಳ. ಇವನ್ನೆಲ್ಲ ನಾವು ಜೀವನದಲ್ಲಿ ಅಳವಡಿಸ್ಕೊಂಡು ಬಿಟ್ಟರೆ ನಮ್ಮ ವ್ಯಕ್ತಿತ್ವ ತಾನಾಗಿ ಅತ್ಯುನ್ನತ ಮಟ್ಟಕ್ಕೆ ಹೋಗ್ತದೆ. ಆ ಕಾರಣಕ್ಕಾಗಿ ನಾನು ನಿಮಗಿಂತ ಚಿಕ್ಕವನಿದ್ದಾಗ ನಮ್ಮ ಮನೆಯಲ್ಲೇ ವಚನದ ಸಂಸ್ಕೃತಿ ಇತ್ತು. ಯಾವುದಾದ್ರೂ ಒಂದು ವಿಷಯ ಬಂತು ಅಂದರೆ ನಮ್ಮ ತಂದೆ ತಾಯಿಗಳು, ನಮ್ಮ ಅಜ್ಜ ಅಜ್ಜಿಯಂದರು, ತಾತ ಮುತ್ತ ಅಜ್ಜಿಯವರು ಇವನ್ನೇ ಹೇಳ್ತೀವಿ. ಬಸವಣ್ಣ ಹೀಗೆ ಹೇಳ್ತೀವಿ, ಹೀಗೆ ಹೇಳ್ತೀವಿ. 3ನೇ ತರಗತಿಯಲ್ಲಿ ನಮಗೆ ಕಲ್ಲಡಿಸದಿರೋ ಕಂಡೆ ಕಾಲದಲ್ಲಿ ಎಲ್ಲರನ್ನೂ ಸಲಹುವನು ಇದಕ್ಕೆ ಸಂಶಯ ಹೇಳಿ. ಇದನ್ನು ಹೇಳಿ, ಬೆಟ್ಟದ ಮೇಲನ್ನು ಹುಟ್ಟಿರುವ ವೃಕ್ಷಕ್ಕೆ ಕಟ್ಟೆಯನ್ನು ಕಟ್ಟೆ ನೀರೆರೆದವರು ಯಾರು? ಅಡವಿಯೊಳಗಾಡುವ ಮೃಗ ಪಕ್ಷಿಗಳಿಗೆಲ್ಲ ಅಡಿಗಳಿಗೆ ಆಹಾರ ಇತ್ತವರು ಯಾರು? ಹುಟ್ಟಿಸಿದ ಸ್ವಾಮಿಂತ ಮನೆಗಾರನೆರಲು ಒಟ್ಟು ರಕ್ಷಿಪರದಿಗೆ ಸಂದೇಹ ಹೇಳ. ಇರುವೆಗಳಿಗೆ ಯಾರಾದರೂ ಆಹಾರ ಹಾಕ್ತಾನೆ? ಬೆಕ್ಕು ಕದ್ದೆ ಹಾಲು ಕುಡಿಬೇಕು, ಯಾರು ಕುಡಿಸಂಗಿಲ್ಲ. ಅಷ್ಟೇ ಅಲ್ಲ, ಭದ್ರವಾಗಿ ಗಟ್ಟಿಡ್ತಾರೆ, ಮುಚ್ಚಿಡ್ತಾರೆ. ಅದನ್ನು ಬೆಕ್ಕು ಬಂದು ಕುಡಿಬಾರ್ದು. ಹೀಗಿದ್ದಾಗ ಎಲ್ಲವನ್ನೂ ಕಾಪಾಡುವ ಅಕ್ಕಮಾದಿ ವಚನಗಳು ಹೀಗೆ ಒಂದೊಂದು ವಚನ ಒಂದೊಂದು ತತ್ವಗಳನ್ನು ಹೇಳ್ತದೆ. ಛಲಬೇಕು ಶರಣಂಗೆ ಪರಧನವ ನಮಗೆ ಅರ್ಥ ಆಗ್ತದಲ್ಲ. ಪರಧನ ನನಗೆ ಬೇಡ ಅನ್ನೋ ಛಲ ಇರಬೇಕು ಅಂತ ಹೇಳಿ. ನನಗೆ 24-25 ವರ್ಷ ಇದ್ದಾಗ ಇದನ್ನ ಪ್ರವಚನದಲ್ಲಿ ಕೇಳಿದೆ. ಪರಧನ ಅಂತ ಎದಕ್ಕಂತೀರಿ ಅಂತ. ಯಾವುದು ಪರಧನ ಅನ್ಬೇಕು? ಸತ್ಯ ಶುದ್ಧ ಕಾಯಕದಿಂದ, ಅಂದರೆ ಒಳ್ಳೆಯ ಕೆಲಸದಿಂದ ನೀನು ದುಡಿದಷ್ಟೇ ನಿಂದು, ನಿನ್ನ ಶ್ರಮರಹಿತವಾಗಿ ಏನು ಕಷ್ಟಪಡಲಾರ್ದೆ ಯಾವುದೇ ಮೂಲದಿಂದ ಬಂದರೂ ಅದು ಪರಧನ. ಹಾಗಾದರೆ ನಮ್ಮ ತಾತ ಮಾಡಿದ ಆಸ್ತಿ ಅಂತ ಪ್ರಶ್ನೆ ಕೇಳಿದ್ರು. ಅವ್ರೇನು ಹೇಳಿದ್ರು? ತಾತ ಮಾಡಿದ ಆಸ್ತಿ ಇರಲಿ, ಅಪ್ಪ ಮಾಡಿದ್ದಿರಲಿ, ಮಕ್ಕಳು ದುಡಿದಿರಲಿ, ಅದೆಲ್ಲ ಪರಧನ. ಅದು ನನಗೆ ಬೇಡ ಅನ್ನೋ ಛಲ ಇರಬೇಕು ಅಂತೇಳಿ. ಈ ವಚನದ ಒಂದು ವಚನದ ಒಂದು ಸಾಲನ್ನು ನಾವು ಜೀವನದಲ್ಲಿ ಅಳವಡಿಸ್ಕೊಂಡು ಬಿಟ್ರೆ, ಇನ್ನೊಬ್ಬರು ದುಡಿದ್ರೆ ನನಗೆ ಎಷ್ಟು ಬೇಡವೇ ಬೇಡ ಅಂತ ಗಟ್ಟಿ ನಿರ್ಣಯ ಮಾಡಿದರೆ ನಾವೇನಾಗ್ತೀವಿ? ಕಷ್ಟಪಟ್ಟು ದುಡಿಯೋದನ್ನು ಕಲಿತು, ಸರಿಯಾದ ದಾರಿಯಲ್ಲಿ ದುಡಿಯೋದನ್ನು ಕಲಿತು. ಎಲ್ಲರೂ ದುಡಿಯೋದನ್ನು ಕಲಿತರು ಅಂತ ಹೇಳಿದ್ರೆ ದುಡ್ಲಿಗೆ ಹೊರಟಾದ್ರೆ ಏನಾಗ್ತದೆ? ಇಡೀ ರಾಷ್ಟ್ರ ಶ್ರೀಮಂತ. ಹೌದಲ್ಲ? ಮನೆಯಲ್ಲಿದ್ದವರು ಎಲ್ಲರೂ ದುಡಿದ್ರೆ ಮನೆ ಶ್ರೀಮಂತ ಆಗ್ತದೆ. ಊರಲ್ಲಿ 2 ಮನೆಗಳೆಲ್ಲ ಶ್ರೀಮಂತ ಆದರೆ ಊರು ಶ್ರೀಮಂತ ಆಗ್ತದೆ, ರಾಜ್ಯ ಶ್ರೀಮಂತ ಆಗ್ತದೆ, ದೇಶ ಶ್ರೀಮಂತ. ಒಂದು ವಚನ ನೋಡಿ ಎಷ್ಟು ದೊಡ್ಡ ಕೆಲಸ ಮಾಡ್ತಿದ್ದದು. ಒಂದು ಸಾಲ ಉಳಿದು ಬಿಡ್ರಿ, ಅದೊಂದೇ ಆಯ್ತು ಅಂತ ಹೇಳಿದ್ರೆ ಪ್ರಾಮಾಣಿಕತೆ ಬರ್ತದೆ, ಪಾರದರ್ಶಕತೆ ಬರ್ತದೆ, ದೈವತ್ವಿಕೆ ಬರ್ತದೆ, ಆತ್ಮವಿಶ್ವಾಸ ಬೆಳೀತದೆ. ಹಾಗಾಗಿ ನಾನು ಮದುವೆ ಆದ್ಮೇಲೆ ಕೂಡ ಎಲ್ಲೆಲ್ಲಿ ಓದಿದೆ. ಯಾಕೆ? ಅಜ್ಜ ಮಾಡಿ ಕಾಸ್ತಿ ನನಗೆ 3 ಮಕ್ಕಳು. 3 ಮಕ್ಕಳನ್ನು ನನ್ನ ಉತ್ಪನ್ನದಲ್ಲಿ ಸಾಕಬೇಕು, ನನ್ನ ಆದಾಯದಲ್ಲಿ ಸಾಕಬೇಕು. ದೊಡ್ಡವ್ರ ಅಡಕೆ ಆದ 2ನೇ ಬೇನಕಾಲ ಇಷ್ಟ ಆಗಲು 3ನೇ ಚಿಲ್ಲರೆ. ಈಗ 1 ಲಕ್ಷಕ್ಕಿಂತ ಹೆಚ್ಚು ಪೆನ್ಷನ್ ಬರ್ತದೆ. ಇದನ್ನ ಈ ಪುಸ್ತಕಗಳನ್ನ ಶಾಲಾ ಕಾಲೇಜುಗಳಿಗೆ ವಿದ್ಯಾರ್ಥಿಗಳಿಗೆ ಖರ್ಚು ಮಾಡ್ತಾರೆ. ಹಾಗಾಗಿ ವಚನದ ಮಹತ್ವವಾದದ್ದು. ಆ ವಚನಗಳ ಲಕ್ಷ್ಯ ಕೊಟ್ಟು ಕೇಳ್ರಿ, ಕೇಳಿದ್ದನ್ನು ಅರ್ಥ ಮಾಡ್ಕೊಳ್ರಿ. ಯಾಕಂದ್ರೆ ಅರ್ಥ ಮಾಡ್ಕೊಂಡಿದ್ದು ಬಹಳ ಇದರೊಳಗೆ ಬರೋದಿಲ್ಲ.
ಆಲಿಸು ಗ್ರಹಿಸು ಆಲಿಸು ಗ್ರಹಿಸು ಸ್ಮರಿಸು ನೆನಪಿಟ್ಕೋ ಹಾಗಾಗಿ ನೆನಪು ಮಾಡ್ಕೊ ಪಾಲಿಸು ಸಮಯ ಅಂತ ಹಾಕಿ ಇದು ನಾನು ನನ್ನ ಶಿಕ್ಷಕರಿಗೆ ಎಲ್ಲರಿಗೂ ವಿನಂತಿ ಮಾಡ್ಕೊಳ್ತೇನೆ. ಇವೆಲ್ಲ ಇದರೊಳಗೆ ಬರೆದಿಟ್ಟಿರ್ತಾರೆ. ದಯವಿಟ್ಟು ಮಕ್ಕಳಿಗೆ ಉದಾಹರಣೆ ಸಹಿತ ವಿವರಿಸಿ ಹೇಳಿಬಿಟ್ಟು ಅಂತ ಹೇಳಿದ್ರೆ ಅವರು ಇವತ್ತು ನಾನು ಹೈಕೋರ್ಟ್ ಜಡ್ಜಿ ಆಗಿ ಅವರು ಸುಪ್ರೀಂ ಕೋರ್ಟ್ ಜಡ್ಜಿ ಆಗ್ತಾರೆ, ಅವರು ಸ್ಪೀಕರ್ ಆಗ್ತಾರೆ, ಮಂತ್ರಿಗಳಾಗ್ತಾರೆ. ಹೀಗೆ ಎಲ್ಲ ಆಡಳಿತ ಆದರೆ ಅವೆಲ್ಲವೂ ಆಡಳಿಸ್ತಾ ಅವೆಲ್ಲವೂ ವಚನಗಳನ್ನೇ ಭದ್ರ ಪುನಾದಿಯಾಗಿ ಇಟ್ಕೊಂಡು ಹೇಳ್ತಾ ಈ ಒಂದು ಅರ್ಥಪೂರ್ಣ ಕಾರ್ಯಕ್ರಮವನ್ನು ಬಸವಣ್ಣನೇ ನನ್ನ ಮೂಲಕ ಉದ್ಘಾಟನೆ ಮಾಡಲ್ಲ ಅಂತ ಘೋಷಣೆ ಮಾಡಿ ಉದ್ಘಾಟನೆ ಭಾಷಣ ಮಂಗಲಾರನೆ. ಶರಣ ಶರಣ. ಯಶಸ್ಸು ಪರಿಶ್ರಮಿಯ ಸ್ವತ್ತು. ನಾವು ನಿರಂತರವಾಗಿ ಪರಿಶ್ರಮವನ್ನು ಪಟ್ಟಾಗ, ಪ್ರಾಮಾಣಿಕ ಪ್ರಯತ್ನ ಇದ್ದಾಗ ಮಾತ್ರ ಜೀವನದಲ್ಲಿ ಯಶಸ್ಸನ್ನು ಗಳಿಸಲಿಕ್ಕೆ ಸಾಧ್ಯ ಎಂಬ ಸಂದೇಶವನ್ನು ಸಾರೋದರ ಜೊತೆಗೆ ತಮ್ಮ ಜೀವನದಲ್ಲಿ ಪ್ರತಿಯೊಂದು ಹಂತದಲ್ಲಿಯೂ ಕೂಡ ವಚನಗಳು ತಮ್ಮ ಮೇಲೆ ಪ್ರಭಾವವನ್ನು ಬೀರಿದಂತಹ ಮಾತುಗಳನ್ನು ಅರ್ಥಪೂರ್ಣವಾಗಿ ಮನೋಜ್ಞವಾಗಿ ನಿಮ್ಮೆಲ್ಲರಲ್ಲೂ ಕೂಡ ಒಂದು ಅದ್ಭುತವಾಗಿರುವಂಥ ಶಕ್ತಿ ಇದ್ದು, ಆ ಶಕ್ತಿಯ ಮೂಲಕ ಮುಂದೊಂದು ದಿನ ನೀವು ಕೂಡ ಈ ರೀತಿಯಾಗಿ ಒಂದು ಮುಖ್ಯ ಅತಿಥಿಯ ಸ್ಥಾನಕ್ಕೆ ಏರಲಿ, ಹಾಗೆಯೇ ದೇಶದ ಉನ್ನತ ಸ್ಥಾನವನ್ನು ತುಂಬಲಿ ಎನ್ನುವಂತಹ ಒಂದು ಆಶಯ ನುಡಿಗಳನ್ನಾಡಿದಂತಹ ಶ್ರೀಯುತ ಅರಳಿ ನಾಗರಾಜ್ ಸರ್ ಅವರಿಗೆ ಅನಂತ ಧನ್ಯವಾದಗಳು. ಶರಣು 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 ಶರಣು. ನಿಮ್ಮ ಭಾವಕ್ಕೆ, ನಿಮ್ಮ ಭಕ್ತಿಗೆ, ನಿಮ್ಮ ಕಾಯಕಕ್ಕೆ ಶರಣು. ನಿಮ್ಮ ದಾಸೋಹಕ್ಕೆ, ನಿಮ್ಮ ನುಡಿಗೆ, ನಿಮ್ಮ ಕಲ್ಯಾಣಕ್ಕೆ ಶರಣು.